ಟವಲ್ ತಂದಿರೋದು. ಶಿಷ್ಯ ಇವಾಗ ಯಾರು ಬರ್ತಾರೋ? ನಮ್ಮ ಉತ್ತರ ಕರ್ನಾಟಕ ಹುಲಿ ಬರ್ತಾರೆ. ಹೌದಾ? ಹಂಗಂದ್ರೆ ಬರ್ಲಿ. ಸರ್ ಹೇಗಿದ್ದೀರಾ ಸರ್? ಎಲ್ಲ ಆರಾಮ ಸರ್? ಎಲ್ಲ ಚೆನ್ನಾಗಿ ನಡೀತಿದೆ ಸರ್? ನೋಡಪ್ಪ, ನಾನು ಇಂಡಿಪೆಂಡೆಂಟ್ ಆದ್ದೀನಿ. ನಾನು ಯಾವತ್ತಿದ್ರೂ ಆರಾಮ. ನಾನು ಪಕ್ಷದೊಳಗಿದ್ರು ಆರಾಮ, ಇಂಡಿಪೆಂಡೆಂಟ್ ಇದ್ರು ಆರಾಮ. ಈತ ಯಾರ? ಅವ ನನ್ನ ಶಿಷ್ಯ, ರ್ಯಾಪ್ ಮಾಡ್ತಾನ. ರ್ಯಾಪ್ ಸಾಂಗ್ ಮಾಡ್ತಾನ? ನಮ್ಮ ಉತ್ತರ ಕರ್ನಾಟಕದ ಮಂದಿ ರ್ಯಾಪ ಪಾಪ ಜನಪದ ಜವಾರಿ ಭಾಳ ಹಾಡು ಮಸ್ತ್ ಹಾಡು ಕೊಡ್ತಾರೆ. ನೀ ಏನು ಮಾಡ್ತೀಯ ಅಂತ ಸ್ವಲ್ಪ ಹೋಗಿ. ಯತ್ನಿಸ್ ಅಂದ್ರೆ ಇಲ್ಲಿ ಬ್ರ್ಯಾಂಡ್ ಇರುತ್ತೆ, ಇಲ್ಲಿ ನೇಮ್ ಮಾಡೋದ್ರಲ್ಲಿ ಈಗ ಫ್ರೇಮ್ ಇರುತ್ತೆ, ಇಲ್ಲಿ ನುಗ್ತಾ ಇರೋದೆ ಬ್ರ್ಯಾಂಡ್ ಕೊಡ್ತಾ ಇರೋದೆ, ಲಿರಿಕ್ಸ್ ಅಲ್ಲಿ ಯಾವತ್ತಿದ್ರು ಈಗ ಹಿಡ್ತಾ ಇರೋದೆ, ಒಂದು ಸಾಂಗ್ ಅಲ್ಲೂ ಯಾವತ್ತಿದ್ರು ಉತ್ತರ ಕರ್ನಾಟಕ ಈಗ ಬೀಚ್ ತಕೊಂಡ ಈಗ ನುಗ್ತಾನೆ ವಿಸ್ತಕ, ಯಾವತ್ತಿದ್ರು ನಾವತ್ತಿವು ಒಂದೇ ನೆಲಕ, ಈಗ ಬ್ರ್ಯಾಂಡ್ ಹಾಕೊಂಡು ಇವತ್ತಿದ್ರು ಪ್ರಜ್ಞದಲ್ಲಿ ಯಾವತ್ತಿಕ ಒನ್ಸ್ ಫೋರು ಡಾನ್ಸ್ ಫೋರು ಯಾವತ್ತಿದ್ರು ಲಿರಿಕಲ್ಲಿ. ಭಾಳ ಚಲೋ ಮಾಡಕತ್ತಾನ. ನಮ್ಮ ಕಡೆ ಉತ್ಸವದಾಗ ಡಿ ಜೆ ಮಾಡ್ತಾರೆ ನೋಡಪ್ಪ. ಆಗ ಬಾ, ಯಾಕಂದ್ರೆ ನಾವು ಯಾರಿಗೇನು ಕಮ್ಮಿ ಇಲ್ಲ. ಅದರ ಯಾಪ ಪಾಪ ಜವಾರಿ ಜನಪದ ನಮ್ಮ ಡಿ ಜೆ ಒಳಗೆ ಮಾಡು. ನಮ್ಮ ಗಣಪತಿ ಉತ್ಸವ ಒಂದೇ ಹೋಗ್ತಾ ಇದ್ರೆ ಮುಂದ್ಗಡೆ ಹೇಳು, ನಮ್ಮ ಗಣಪತಿ ಅಂದರೆ ಹೆಂಗೈತಿ, ನಮ್ಮ ಗಣಪತಿ ಅಂದರೆ ಹಿಂಗೈತಿ, ಅವ್ರ ಅಪ್ಪ ಯಾರು, ಅವ್ರ ಅಮ್ಮ ಯಾರು, ನಮ್ಮ ಸಂಸ್ಕೃತಿ ಏನು. ಅದರ ರ್ಯಾಪ್ ಒಳಗೆ ಹೇಳಿದ್ರೆ ಒಂದಷ್ಟು ಮಕ್ಕಳು ಕೇಳಕತ್ತವ. ನಾವು ಭಜನೆ ಮೂಲಕ ಹೇಳಿದ್ರೆ ಮಕ್ಕಳು ಕೇಳೋಂಗಿಲ್ಲಪ್ಪ. ಆದರೆ ನಮ್ಮ ಧರ್ಮ ಉಳಿಸುವಂಥ ಕೆಲಸನ ಈ ರ್ಯಾಪ್ ಹಾಡೋದ್ರ ಮೂಲಕನಾದರೂ ಹೇಳು. ಆದ್ರೆ ಒಳ್ಳೇದಾಗಿರ್ಬೇಕು ನೋಡು. ಅಲ್ಲ ಸರ್, ಮೊನ್ನೆ ಹೈಕಮಾಂಡ್ ಅವ್ರು ಬಂದಿದ್ರಲ್ವಾ, ಆವಾಗ ನಿಮ್ಮನ್ನು ಕರೆದು ಕಿವಿಲೇನು ಹೇಳಿಲ್ವಾ? ನೋಡಪ್ಪ, ಅವರು ಮೊನ್ನೆ ಗುರುಗಳ ಒಂದು ಐಕ್ಯ ಮಂದಿರ ಆ ಕೋಟ್ಯಾಂತರ ಖರ್ಚು ಮಾಡಿ ಒಳ್ಳೆ ಮಂದಿರ ಕಟ್ಟಾರ. ಅದಕ್ಕೆ ಅವ್ರು ಬಂದು ಹೋಗ್ಯಾರ. ಮಾರ್ಗ ಮಧ್ಯೆ ಸಿ ಎಮ್ ಮಾಧವ ಹೋಗಿ ವೆಲ್ಕಮ್ ಮಾಡ್ದ. ಅವರು ಏನೋ ಕಿವಿಯೊಳಗೆ ಪಿಸಿ ಪಿಸಿ ಅಂದಾರ. ಅದು ಸಾಂಪ್ರದಾಯಿಕವಾಗಿ ಮಾತಾಡ್ಯಾರ ಅಷ್ಟೇ. ಅದು ಏನು ಕಿವಿಯಲ್ಲಿ ಪಿಸಿ ಕೊಟ್ಟಾರ, ನನಗೆ ಪಿಸಿ ಕೊಟ್ಟಾರ. ಒಂದು ಜಮಾನ್ದಾಗ ನನ್ನ ಇಷ್ಟು ವರ್ಷ ಸರ್ವೀಸ್ದಾಗ ಬರೀ ಕಿವಿ ಪಿಸಿ ಕೊಟ್ಟೋದಲ್ಲಪ್ಪ, ನಮಗೆ ಅವ್ರು ಕೂಡ ಭಾಳ ದೋಸ್ತ ಐತಿ. ನಮ್ಮ ಜೊತೆ ಬೆನ್ನು ತಟ್ಟಾರ. ನಮ್ಮ ಜೊತೆ ಈಗ ಒಬ್ರಿಗೊಬ್ರು ಆಲಿಂಗನ ಮಾಡಿಕೊಂಡು ಮೈ ಫ್ರೆಂಡ್ ಅಂತ ಸೆಕೆಂಡ್ ಕೊಟ್ಟಾರ. ಅವ್ರಿಗೇನೋ ಹೊಸ್ದಾಗಿತ್ತು, ನಮಗೆಲ್ಲ ಹಾಳತ್ತು. ನಮ್ಮ ಕಿವಿಯಾಗಿ ಹೇಳೋದೇನು, ನಮ್ಮ ಕಿವಿಯಲ್ಲ ಸರ್ವಾಂಗದಾಗೂ ನಾವು ಹೂ ಪಕ್ಷಕ್ಕೆ ಮರ್ಯಾದೆ ಕೊಡೋಣ. ನಾನು ಅದರ ಸೀನಿಯರ್ಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ ಅಲ್ಲಿಂದ ಹೊರಬಂದೀನಿ. ಮತ್ತೆ ನನ್ನನ್ನು ಕರ್ಕೊಳ್ಬೇಕು ಅಂತ ಹೇಳಕತ್ತಾರ. ಅವ್ರು ಹೇಳಿದಾರ ಅವ್ರ ಜೊತೆ. ನೋಡಪ್ಪ, ಉತ್ತರ ಕರ್ನಾಟಕದ ಹುಲಿ ಅವ್ರಿಗೇನು ಮರ್ಯಾದೆ ಕೊಡ್ರಲ್ಲ ಅಂತ ಅದು ಹೇಳಿದ್ರು ಅವರು. ಸಿ ಎಮ್ ಹೇಳಿದ್ರು, ಏನಪ್ಪ ನಿನ್ನ ಬಗ್ಗೆ ಹೈಕಮಾಂಡ್ನಾಗ ಕಿವಿ ಮಾತಲ್ಲಿ ನಿನ್ನ ಬಗ್ಗೆನೇ ಬಾರಿ ಹೇಳಾರ, ನಿನ್ನ ಬಗ್ಗೆ ಬಾರಿ ಹೇಳಿದ್ರು ಅಂತ. ಆದರೆ ಯಾರು ಹೇಳಬೇಕು? ಅವ್ರು ಹೇಳಬೇಕು. ಪರಮ ಪೂಜ್ಯ ತಂದೆ ಮಗನಿಗೆ ಹೇಳಿದ್ರೆ ಇದು ನಡೆಯಂಗಿಲ್ಲಪ್ಪ. ಹೈಕಮಾಂಡ್ ಹೂ ಪಕ್ಷದವ್ರು ರಾಮಯ್ಯ ಅವ್ರ ಕಿವಿಯಲ್ಲಿ ನಿಮ್ಮ ಬಗ್ಗೆನೇ ಮಾತಾಡೋರ? ಹುಚ್ಚ. ನಾನು ಹೇಳಿದ್ದು ನನ್ನ ಬಗ್ಗೆ ಯಾಕಪ್ಪ ಮಾತಾಡ್ತಾರೆ? ನೀವು ಏನು ತರಲೆ ಪ್ರಶ್ನೆ ಕೇಳಿದ್ರಿ, ತರಲೆ ಉತ್ತರ ಹೇಳಿದೆ. ನನ್ನ ಬಗ್ಗೆ ಯಾಕೆ ಅವರು ರಾಮಯ್ಯ ಜೊತೆ ಮಾತಾಡ್ತಾರೆ? ಅವ್ರದ್ದು ಮಾತುಕತೆ ಸಂಪ್ರದಾಯ ಮಾತಾಡಿ ಹೋಗ್ಯಾರ. ಆದ್ರೆ ನಾನು ಹೇಳೋದೇನಪ್ಪ ಅಂದ್ರೆ, ನಾನು ಅವ್ರ ಜೊತೆ ಮಾತಾಡೀನಿ. ಆದರೆ ಒಂದು ವಿಚಾರ ಏನಪ್ಪ ಅಂತಂದ್ರೆ, ನಾನು ಪಕ್ಷದ ಅಭ್ಯರ್ಥಿಗೆ ಸಪೋರ್ಟ್ ಮಾಡೀನಿ. ಬಾಗಲಕೋಟೆ ಒಳಗೆ ಹೋಗಿ ಮಾಡೀನಿ. ಅವ್ರಿಗೆ ಓಟ್ ಹಾಕ್ರಲ್ಲ ಅಂತ ಹೇಳಿದ್ದೀನಿ. ಮತ್ತು ಇನ್ನೂ ಆ ಚಿಕ್ಕಬಳ್ಳಾಪುರದ ಆ ಹುಡುಗ ಒಂಥರ ಜೋಕರ್ ಮಾದರಿ, ನಮ್ಮನ್ನು ಜೋಕರ್ ಮಾದರಿಯಾಗಿ ಏನೇನೋ ಮಾತಾಡಕತ್ತಾನ. ಚಿಕ್ಕ ಹುಡುಗ ಅಂತ ಅವನು ಬಿಟ್ಟೇವಿ. ಅವನ ಬಗ್ಗೆ ನಾನು ಯಾಕ್ರಿ ಮಾತಾಡಲಿ? ಅವರ ಸೇರಿ ಅವನ್ನ ಹೈಲೈಟ್ ಮಾಡಕತ್ತಾರ. ದಾವಣಗೆರೆ ಒಳಗೆ ಜೋಕರ್ ಮಾಡಾರ, ಬಾಗಲಕೋಟೆ ಒಳಗೆ ಜೋಕರ್ ಮಾಡಾರ, ಅವ್ರ ಪಕ್ಷದಲ್ಲೇ ಜೋಕರ್ ಮಾಡಾರ. ಮೊನ್ನೆ ಅವರು ಡಿ ಸಿ ಎಮ್ಮು ಪಕ್ಕದಲ್ಲಿ ಬಂದು ಹೆಂಗೆ ನಿಂತ್ಕೋತಕತ್ತಿದ್ದ. ಹೋಗಪ್ಪ, ಅಲ್ಲಿ ಕಾಲು ಸೀಟೈತಿ, ಸುಮ್ಮನೆ ನಿಂದ್ರಬೇಡ, ಹೋಗಿ ಕುಂದ್ರು ಅಂತ ಕಳಿಸಿದ್ರು. ಆಮೇಲೆ ಬರ್ತೀನಿ ಸರ್ ಅಂತ ಹೋದಾಗ. ಸರ್, ನೀವು ಭಾಷಣ ಮಾಡಿದ್ದು ಸಾಕು, ಇವಾಗ ಮಾತಾಡಿ. ಹೌದೇನೋ, ಈಗ ಮಾತಾಡಕ್ಕೆ ಶುರು ಮಾಡ್ತೀವಿ. ಒಂದು ಎಲೆಕ್ಷನ್ ಇನ್ನೂ ಮಾತಾಡೇ ಇಲ್ವಾ ಸರ್? ಬೇಡ ಸರ್, ನೀವು ಹೊರಡಿ ಸರ್. ನೋಡಪ್ಪ, ನಮ್ಮ ಪಕ್ಷದೊಳಗೆ ಹೊರಡಿ ಅನ್ನೋರವ್ರ. ಪರಮ ಪೂಜ್ಯ ತಂದೆ ಮಕ್ಕಳಿಗೆ ನಮಸ್ಕಾರ, ನಿಮಗೂ ನಮಸ್ಕಾರ. ಅವ್ರ ನಮ್ಮನೆ ನೀನು ಹೋಗು ಅಂತ ದಬ್ತಿಲ್ಲೋ ತಮ್ಮ, ದೇವರು ಉದ್ಧಾರ ಮಾಡಲ್ಲ. ಇಷ್ಟವರೆಗೆ ಮಾತಾಡಿ ಸುಸ್ತಾಯ್ತು ಕಣೋ. ವೀಕ್ಷಕರೇ, ಇಷ್ಟವರೆಗೆ ಆಗಿದ್ದು ಬರೀ ಹಾಸ್ಯಕ್ಕೆ, ಯಾರು ಹಾರ್ಟಿಗೆ ತಗೋಬೇಡಿ. ಆಮೇಲೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್.